ಗೃಹಲಕ್ಷ್ಮಿ ಯೋಜನೆಯ ಹಣ ಪಡೆಯುತ್ತಿದ್ದಂತಹ ಮಹಿಳೆಯರಿಗೆ ಇಲ್ಲಿ 3 ಬದಲಾವಣೆಗಳು ಪ್ಲಸ್ 1 ಅಂತಂದರೆ ಟೋಟಲ್ ಆಗಿ 4 ಬದಲಾವಣೆಗಳನ್ನು ಇದೀಗ ನಿಮ್ಮ 9ನೆಯ ಕಂತಿನ ಹಣಕ್ಕೆ ಇವರು ಮಾಡಿರುವಂಥದ್ದು. ವೀಕ್ಷಕರೇ, ಈ 4 ಕಂಡೀಷನ್ಸ್ಗಳನ್ನು ನೀವು ಅಪ್ಲೈ ಮಾಡಿದರೆ ಮಾತ್ರ ನಿಮಗೆ ಇಲ್ಲಿ 9ನೆಯ ಕಂತಿನ ಹಣ ಅನ್ನೋದು ನಿಮ್ಮ ಖಾತೆಗಳಿಗೆ ಇದು ಜಮೆ ಆಗುತ್ತೆ. ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ ಇದು ಜಮೆ ಆಗೋದಿಲ್ಲ ವೀಕ್ಷಕರೇ. ಹಾಗಾಗಿ ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಕೂಡ ತಲುಪಿಸಿ, ಅವ್ರಿಗೂ ಕೂಡ ತಿಳಿಸಿ ಈ ರೀತಿ ಕಂಡೀಷನ್ಸ್ಗಳನ್ನ ಇವರು ಅಪ್ಲೈ ಮಾಡಿದ್ದಾರೆ. ಸೊ ಎಲ್ಲರೂ ಕೂಡ ಇವನ್ನ ಅನುಸರಿಸಿ ಅಂತ. ಯಾಕಂತಂದರೆ ಇವಾಗ ಇವರು ಡೇ ಬೈ ಡೇ ಸ್ಟ್ರಿಕ್ಟ್ ಫಾಲೋ ರೂಲ್ಸನ್ನು ಜಾರಿಗೆ ಮಾಡ್ತಾ ಇರುವಂಥದ್ದು. ಯಾಕಂತಂದರೆ ಇವ್ರ ಹತ್ರ ಇಷ್ಟೊಂದು ಫಂಡ್ ಇಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಇವರು ಕೆಲವರಿಗೆ ಮಾತ್ರನೇ ಹಣ ಹಾಕ್ತಾ ಇರುವಂಥದ್ದು, ಇನ್ನು ಕೆಲವರಿಗೆ ಇವರು ಹಣ ಹಾಕಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇರುವಂಥದ್ದು. ಹಾಗಾಗಿ ವೀಕ್ಷಕರೇ, ಅವ್ರಿಗೆ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲೀಸು, ರಿಲೇಷನ್ಸು ಯಾರ್ಯಾರು ಗೊತ್ತಿರ್ತಾರೆ ಎಲ್ಲರಿಗೂ ಕೂಡ ಶೇರ್ ಮಾಡಿಬಿಟ್ಟು ಈ 4 ಕಂಡೀಷನ್ಸ್ಗಳನ್ನು ಇವರು ಹಾಕಿರುವಂತಹ 4 ಕಂಡೀಷನ್ಸ್ಗಳನ್ನು ಅಪ್ಲೈ ಮಾಡಿ ಅಂತ ಅವ್ರಿಗೂ ಕೂಡ ನೀವು ತಿಳಿಸಬಹುದಾಗಿರುತ್ತೆ. ಬಿಕಾಸ್ ಅವ್ರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ದಯವಿಟ್ಟು ಎಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಹಾಗಾದರೆ ಈ 4 ಕಂಡೀಷನ್ಸ್ಗಳು ಏನು? ನಿಮ್ಮ 9ನೆಯ ಕಂತಿನ ಹಣ ಬರಬೇಕು ಅಂತಂದರೆ ಈ 4 ಕಂಡೀಷನ್ಸ್ಗಳು ಅಪ್ಲೈ ಆಗ್ತವೆ. ಇದ್ರ ಜೊತೆಗೇ ಈ 8ನೆಯ ಕಂತಿನ ಹಣ ಇನ್ನು ಯಾವ ಜಿಲ್ಲೆಗಳಿಗೆ ಬಾಕಿ ಇದೆ ಹಾಗೂ ಯಾವ ಜಿಲ್ಲೆಗಳಿಗೆ ಇದು ಬರಬೇಕು, ಇವೆಲ್ಲವನ್ನೂ ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿನೇ ತಿಳಿಸಿಕೊಡ್ತೇನೆ. ವೀಕ್ಷಕರೇ, ನೀವು ಮಾಡಬೇಕಾಗಿರೋದು ಇಷ್ಟೇ. ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಬಹುದು. ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಅನ್ನೇ ಕೊಡ್ತೇವೆ, ಯಾವುದೇ ರೀತಿ ಬೇಡದ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಿಲ್ಲ. ಸೊ ನೀವೆಲ್ಲರೂ ಕೂಡ ನಮ್ಮನ್ನು ನಂಬಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ 101% ಯೂಸ್ಫುಲ್ ಆಗೇ ಆಗುತ್ತೆ ಅಂತ ನಾನು ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದೇನೆ. ವೀಕ್ಷಕರೇ, ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಬಿಕಾಸ್ ಇವಾಗಲೇ ಸಾಕಷ್ಟು ಜನರಿಗೆ ಹೆಲ್ಪ್ ಆಗಿದೆ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಯಾರು ಈ ವಿಡಿಯೋಕ್ಕೆ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ವೀಕ್ಷಕರೇ, ನಾವು ಕೂಡ ಒಂದು ವಿಡಿಯೋ ಮಾಡಬೇಕು ಅಂತಂದರೆ ಸಾಕಷ್ಟು ಶ್ರಮ ಪಟ್ಟಿರ್ತವೆ. ನಮ್ಮ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ಲೈಕ್ಸನ್ನು ಬಯಸ್ತವೆ ಅಷ್ಟೇ. ಸೊ ಏನು ಕೂಡ ಆಗೋದಿಲ್ಲ, ಪಕ್ಕದಲ್ಲಿ ಕಾಣುವಂತಹ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಜಸ್ಟ್ ಒಂದು ಲೈಕ್ ಮಾಡಿ. ನಾನು ಈ ವಿಡಿಯೋಕ್ಕೆ ಕೇವಲ ನಿಮ್ಮಿಂದ ಇಲ್ಲಿ 500 ಲೈಕ್ಸನ್ನು ಮಾತ್ರನೇ ಕೇಳೋದು. ಸೊ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡ್ತೀರಂತ ಅಂದ್ಕೊಂಡು ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ. ವೀಕ್ಷಕರೇ, ಇಲ್ಲಿ ನಿಮ್ಮ 9ನೆಯ ಕಂತಿನ ಹಣ ಆಗಲಿ ಅಥವಾ ಇನ್ನು ಯಾರಿಗೆ ಈ 8ನೆಯ ಕಂತಿನ ಹಣ ಆಗಲಿ ನಿಮ್ಗೆ ಇನ್ನೂ ಬಂದಿಲ್ಲ ಅಂತಂದರೆ ನೀವು ಈ ಬದಲಾವಣೆಗಳು ನಿಮಗೆ ಅಪ್ಲೈ ಆಗ್ತವೆ. ಹಾಗಾದರೆ ಮೊದಲನೆಯ ಬದಲಾವಣೆ, 2ನೆಯ ಬದಲಾವಣೆ ಮತ್ತು 3ನೆಯ ಬದಲಾವಣೆ ಹಾಗೂ ನೆಕ್ಸ್ಟ್ ಬದಲಾವಣೆನ ನಾನು ನಿಮಗೆ 1 ಬೈ 1 ತಿಳಿಸ್ತಾ ಹೋಗ್ತಾನೆ. ಸೊ ಸ್ಕಿಪ್ ಮಾಡದೆ ಕೊನೆ ತನಕ ವಾಚ್ ಮಾಡಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಇವಾಗ ಹೇಳಿದ್ದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟು. ಓಕೆ, ಇವಾಗ ಮೊದಲನೆಯ ಬದಲಾವಣೆ ಬಂದುಬಿಟ್ಟು ವೀಕ್ಷಕರೇ ನೋಡಿ, ಇಲ್ಲಿ ಸಾಕಷ್ಟು ಜನರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಇಂಡಿಯನ್ ಪೋಸ್ಟ್ ಬ್ಯಾಂಕ್ ಅಂತಂದರೆ ನಿಮ್ಮದು ಫಾರ್ ಎಕ್ಸಾಂಪಲ್ ಆಗಿ ಹೇಳಬೇಕು ಅಂತಂದರೆ ಕೆನರಾ ಬ್ಯಾಂಕ್ ಇರುತ್ತೆ, SBI ಬ್ಯಾಂಕ್ ಇರುತ್ತೆ, ಕರ್ನಾಟಕ ಬ್ಯಾಂಕ್ ಇರುತ್ತೆ, ಮತ್ತು ಯೆಸ್ ಬ್ಯಾಂಕ್ ಇರುತ್ತೆ, ಇನ್ನು ಯಾವುದೋ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಇರುತ್ತೆ, ಯೂನಿಯನ್ ಬ್ಯಾಂಕ್ ಇರುತ್ತೆ, ಇನ್ನು ಅನೇಕ ರೀತಿಯ ಬ್ಯಾಂಕ್ಗಳು ನಿಮ್ಮ ಅಕೌಂಟು ಅಲ್ಲಿ ಇರ್ತವೆ. ಇದರಲ್ಲಿ ನಿಮ್ಮ ಗೃಹಲಕ್ಷ್ಮಿ ಹಣ ಬರ್ತಾ ಇರುತ್ತೆ. ಆದರೆ ವೀಕ್ಷಕರೇ, ಇಲ್ಲಿ ನೀವು ಏನು ಮಾಡ್ತಾ ಇದ್ದೀರಾ ಅಂತಂದರೆ ಈ ಅಕೌಂಟ್ಗಳಿಗೆ ಅಂತಂದರೆ ಈ ಬ್ಯಾಂಕ್ಗಳಿಗೆ ಸರಿಯಾಗಿ ಗೃಹಲಕ್ಷ್ಮಿಯನ್ನು ಇವರು ಹಾಕೋದಿಲ್ಲ, ತುಂಬ ಲೇಟಾಗಿ ಹಾಕ್ತಾ ಇದ್ದಾರೆ. ಹಾಗಾಗಿ ಇಂಡಿಯನ್ ಪೋಸ್ಟ್ ಬ್ಯಾಂಕ್ ಅಕೌಂಟನ್ನು ನಾವು ಮಾಡಿಸ್ತೇವೆ, ಈ ಅಕೌಂಟ್ಗೆ ಆದರೆ ಬೇಗನೆ ಈ ಗೃಹಲಕ್ಷ್ಮಿ ಹಣ ಬರುತ್ತಂತೆ ಅಂತ ಅಂದ್ಕೊಂಡ್ಬಿಟ್ಟು ಅಲ್ಲಿ ಬಿಟ್ಟು ಇಲ್ಲಿ ಮಾಡ್ತಾ ಇರುವಂಥದ್ದು. ಹೀಗೆ ಯಾರ್ಯಾರು ಮಾಡ್ತಾ ಇದ್ದಾರಲ್ಲ ಅವ್ರಿಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬೇಗನೆ ಬರುತ್ತೆ ಅಂತ ಈ ರೀತಿ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ಈ ರೀತಿ ಮಾಡೋದು ತಪ್ಪು ಅಂತ. ಯಾಕಂತಂದರೆ ಗೃಹಲಕ್ಷ್ಮಿಗಂತಲೇ ಈ ಇಂಡಿಯನ್ ಪೋಸ್ಟ್ ಬ್ಯಾಂಕ್ ಅಕೌಂಟನ್ನು ನೀವು ಮಾಡಿಸ್ಬೋದು. ಆದರೆ ಇವಾಗ ಅದು ಕೇವಲ ಒಂದು ಬ್ಯಾಂಕಿಗೆ ಲಿಂಕ್ ಆಗಿರುತ್ತೆ. ಮತ್ತು ನೀವು ಈ ಬ್ಯಾಂಕಿಗೆ ಲಿಂಕ್ ಮಾಡಿಸಿದರೆ ಇಲ್ಲಿ ನಿಮಗೆ ಹಣ ಅನ್ನೋದು ಸಿಗೋದಿಲ್ಲ, ಬರದೇನೂ ಇರ್ಬೋದು. ಹಾಗಾಗಿ ಈ ರೀತಿ ಮಾಡಬೇಡಿ ಅಂತ ಇವರು ಹೇಳಿರುವಂಥದ್ದು. ನಿಮ್ಮ 9ನೆಯ ಕಂತಿನ ಹಣಕ್ಕೆ ಅಥವಾ ಇನ್ನು ಮುಂದೆ ಬರುವಂತಹ ಕಂತಿನ ಹಣಕ್ಕೆ ಈ ರೀತಿ ಯಾರು ಕೂಡ ಮಾಡಬೇಡಿ ಅಂತ ಇವರು ಹೇಳಿರುವಂಥದ್ದು. ಇದು ಮೊದಲನೆಯ ಬದಲಾವಣೆ. ಇವಾಗ 2ನೆಯ ಬದಲಾವಣೆಯನ್ನು ನೋಡ್ತಾ ಹೋಗೋಣ. ವೀಕ್ಷಕರೇ, ಇಲ್ಲಿ ಸಾಕಷ್ಟು ಜನರಿಗೆ ಇಲ್ಲಿ ಪೆಂಡಿಂಗ್ ಹಣ ಅನ್ನೋದು ಬಂದೇ ಇಲ್ಲ. ಇಲ್ಲಿ ಫಾರ್ ಎಕ್ಸಾಂಪಲ್ ಆಗಿ ಹೇಳಬೇಕು ಅಂತಂದರೆ ಇಲ್ಲಿ 6, 7, 8ನೆಯ ಕಂತಿನ ಹಣ ಬಂದಿಲ್ಲ. ಇಲ್ಲಿ ಕೆಲವೊಬ್ಬರಿಗೆ 7, 8ನೆಯ ಕಂತಿನ ಹಣ ಬಂದಿಲ್ಲ, ಇನ್ನು ಕೆಲವೊಬ್ಬರಿಗೆ 8ನೆಯ ಕಂತಿನ ಹಣ ಬಂದಿಲ್ಲ, ಇನ್ನು ಕೆಲವೊಬ್ಬರಿಗೆ 5ರಿಂದನೂ ಕೂಡ ಯಾವುದೇ ಕಂತಿನ ಹಣ ಬಂದಿಲ್ಲ. ಹಾಗಾಗಿ ಇವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲವೂ ಕೂಡ ಸರಿಯಾಗಿದ್ದರೆ ಇಲ್ಲಿ ನೀವು ಒಂದು ಪ್ರಾಬ್ಲಮನ್ನು ಮಾಡಿರ್ತೀರಾ. ಏನು ಅಂತಂದರೆ ನಿಮ್ಮ 2-3 ನಿಮ್ಮ ಖಾತೆಗಳಿರ್ತಾವಲ್ಲ, ಆ ಖಾತೆಗಳಿಗೆ ಇಲ್ಲಿ NPCI ಮ್ಯಾಪಿಂಗನ್ನು ಮಾಡಿಸಿರೋದಿಲ್ಲ. ಹಾಗಾಗಿ ನೀವು ಮಾಡಿಸಿದರೆ ಇಲ್ಲಿ ನಾವು ಪೆಂಡಿಂಗ್ ಹಣವನ್ನು ಹಾಕ್ತೇವೆ ಅಂತ ಇವರು ಹೇಳಿರುವಂಥದ್ದು. ಹಾಗಾಗಿ ವೀಕ್ಷಕರೇ, ನೀವು ಪೆಂಡಿಂಗ್ ಹಣ ಬೇಕು ಅಂತಂದರೆ ಅದು ನಿಮಗೆ ಯಾವ ಹಣ ಬಂದಿಲ್ಲ ಆ ಹಣ ಬೇಕು ಅಂತಂದರೆ ನೀವು ಈ NPCI ಮ್ಯಾಪಿಂಗ್ ಮಾಡಿಸೋದು ಕಡ್ಡಾಯವಾಗಿರುತ್ತೆ. ಆದಷ್ಟು ಈ ಮಾಹಿತಿಯನ್ನು, ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ತಿಳಿಸಿ. ಇವಾಗ ಇದಾಗಿತ್ತು 2ನೇ ಅಪ್ಡೇಟು. ಇವಾಗ 3ನೆಯ ಬದಲಾವಣೆಯನ್ನು ನೋಡ್ತಾ ಹೋಗೋಣ. 3ನೆಯ ಕಂಡೀಷನ್ಸ್ ಏನು ಅಂತ ನೋಡೋಣ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಕಂಡೀಷನ್ಸ್ ಆಗಿರುತ್ತೆ. ವೀಕ್ಷಕರೇ, ಇಲ್ಲಿ ಸಾಕಷ್ಟು ಜನರು 9ನೆಯ ಕಂತಿನ ಹಣಕ್ಕೆ ವೇಟ್ ಮಾಡ್ತಾ ಇದ್ದಾರೆ. ಇವಾಗಲೇ 8ನೆಯ ಕಂತಿನ ಹಣ ಎಲ್ಲರಿಗೂ ಕೂಡ ಬಂದಿದೆ ಆಲ್ಮೋಸ್ಟ್. ಹೌದು ವೀಕ್ಷಕರೇ, ಆಲ್ಮೋಸ್ಟ್ ಇಲ್ಲಿ 70ಕ್ಕೂ ಅಧಿಕ % ಫಲಾನುಭವಿಗಳಿಗೆ ಇದೀಗ 8ನೆಯ ಕಂತಿನ ಹಣ ಬಂದಿದೆ. ಆದರೆ 9ನೆಯ ಕಂತಿನ ಹಣ ಇವರಿಗೆ ಬರೋದಿಲ್ಲ, ಎಲೆಕ್ಷನ್ ಇದೆ ಅಂತೆ. ಇದೆಲ್ಲ ಏನೇನೋ ಇವಾಗ ಸುದ್ದಿ ಹರಡ್ತಾ ಇದೆ. ವೀಕ್ಷಕರು, ಇದೆಲ್ಲ ಸುಳ್ಳು. ಇದಕ್ಕೆ ನಮ್ಮ ಸರ್ಕಾರ ಏನು ತಿಳಿಸಿದೆ ಅಂತಂದರೆ ಇದನ್ನೆಲ್ಲ ನಂಬೇಡಿ.
ಯಾಕಂತಂದರೆ ನಿಮಗೆ ಪ್ರತಿ ತಿಂಗಳು ಕೂಡ ನಾವು ಏನು ಹಣ ಹಾಕ್ತಾ ಇದ್ದೇವಲ್ಲ ನಿಮ್ಮ ಖಾತೆಗಳಿಗೆ, ಇದು DBT ಮುಖಾಂತರನೇ ಬರುತ್ತೆ. ಹಾಗಾಗಿ ಈ ತಿಂಗಳು ಕೂಡ ನೇರವಾಗಿಯೇ ಬರುತ್ತೆ. ಸೊ ಏನು ಕೂಡ ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ನಿಮಗೆ ಹಣ ಅನ್ನೋದು ನಿಮ್ಮ ಖಾತೆಗಳಿಗೆ ಬಂದು ಜಮೆ ಆಗುತ್ತೆ ಅಂತ ಇವಾಗ ಕಾಂಗ್ರೆಸ್ ನಮ್ಮ ಕರ್ನಾಟಕ ಸರ್ಕಾರ ತಿಳಿಸಿದೆ. ಇದು 3ನೇ ಬದಲಾವಣೆ ಅಂತಲೇ ಹೇಳಬಹುದು. ಯಾರಿಗೆ ಅಂತಂದರೆ ಯಾರು ಹಣ ಬರೋದಿಲ್ಲ ಅಂತ ಹೇಳ್ತಿದ್ರು ಅವರಿಗೆ. ಇವಾಗ ಈ 4ನೇ ಬದಲಾವಣೆ ಏನಂತ ನೋಡ್ತಾ ಹೋಗೋಣ ವೀಕ್ಷಕರೇ. ಇಲ್ಲಿ ಈ 4ನೇ ಬದಲಾವಣೆ ವೆರಿ ಇಂಟ್ರೆಸ್ಟಿಂಗ್ ಆಗಿದೆ. ನಾನು ನಿಮಗೆ ಕೆಲವೊಂದು ವಿಡಿಯೋದಲ್ಲಿ ಹೇಳಿದ್ದೇನೆ, ಆದರೆ ಮತ್ತೊಮ್ಮೆ ಈ ವಿಡಿಯೋದಲ್ಲೂ ಕೂಡ ರಿಪೀಟ್ ಮಾಡ್ತಾನೆ. ಯಾಕಂತಂದರೆ ಇದು ತುಂಬಾ ಇಂಪಾರ್ಟೆಂಟು. ಇದು ಚಿಕ್ಕ ವಿಷಯ, ಆದರೆ ಇದು ತುಂಬಾ ಇಂಪಾರ್ಟೆಂಟು. ಏನಾಗಿದೆ ಅಂತಂದರೆ ವೀಕ್ಷಕರೇ, ಇಲ್ಲಿ 80,000ಕ್ಕೂ ಅಧಿಕ ಮಹಿಳೆಯರ ಅಕೌಂಟು ಇನ್ನೂ ಕೂಡ ಚಾಲ್ತಿನೇ ಇಲ್ಲ ಅಂತ ಇದೀಗ ಸರ್ಕಾರ ತಿಳಿಸಿರುವಂಥದ್ದು. ಅಂತಂದರೆ ಇಲ್ಲಿ 80,000ಕ್ಕೂ ಅಧಿಕ ಮಹಿಳೆಯರಿಗೆ ಯಾವುದೇ ರೀತಿ ಹಣ ಬಂದಿಲ್ಲ ಅಂತಲೇ ಹೇಳ್ಬೋದು. ವೀಕ್ಷಕರೇ, ದಯವಿಟ್ಟು ನೀವೇನು ಬಿಡ್ತಿರೋ ಗೊತ್ತಿಲ್ಲ, ಅದರಲ್ಲಿ ಒಂದು 500 ರೂಪಾಯಿಯನ್ನು ನಿಮ್ಮ ಖಾತೆಗಳಲ್ಲಿ ಇಟ್ಕೊಂಡಿರಿ. ಯಾವಾಗಲೂ ಕೂಡ ಅದರಲ್ಲಿ ಖಾಲಿ ಮಾಡಲಿಕ್ಕೆ ಹೋಗಬೇಡಿ. ಬಿಕಾಸ್ ನೀವು ಫಿಕ್ಸ್ಡ್ ಆಗಿ ಅದರಲ್ಲಿ ಒಂದು 500ರಿಂದ ಒಂದು 1000 ರೂಪಾಯಿ ಅಥವಾ 2000 ರೂಪಾಯಿ, ಒಂದು 500 ರೂಪಾಯಿ ಮಿನಿಮಮ್, ಒಂದು 500 ರೂಪಾಯಿ ಹಣ ಅದರಲ್ಲಿ ನೀವು ಇಡೋದ್ರಿಂದ ನಿಮ್ಮ ಖಾತೆಯಲ್ಲಿ ಸೇಫ್ಟಿ ಆಗಿರುತ್ತೆ ಅಂತಲೇ ಹೇಳ್ಬಹುದು. ಯಾವುದೇ ರೀತಿ ಇದು ಇನ್ಆಕ್ಟಿವ್ ಆಗೋದಿಲ್ಲ, ಆಕ್ಟಿವ್ ಆಗಿರುತ್ತೆ ಯಾವಾಗಲೂ. ಸೊ ಆದಷ್ಟು ಈ ಮಾಹಿತಿಯನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಇಲ್ಲಿ ಅಕೌಂಟು ಚಾಲ್ತಿ ಇಲ್ಲ ಅಂತಂದರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅಂತಲೇ ಹೇಳ್ಬಹುದು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಅಪ್ಡೇಟ್ಗಳು. ಮತ್ತೆ ನಿಮಗೆ ಇದೇ ಥರ ಒರಿಜಿನಲ್ ಇನ್ಫಾರ್ಮೇಷನ್ ಅನ್ನೇ ತಗೊಂಡು ಮತ್ತೆ ಸಿಗ್ತೇನೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಶುಭ ದಿನ. ಹ್ಯಾವ್ ಎ ನೈಸ್